ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಇವಿ ಬೈಕ್ ಪಾರ್ಕಿಂಗ್ ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸುಮಾರು 100ಕ್ಕೂ ಹೆಚ್ಚು ಇವಿ ಬೈಕ್ಗಳು ಬೆಂಕಿಗಾಹುತಿಯಾಗಿದೆ. ಇನ್ನು ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಜೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ ಕಂಪನಿಗಳಿಗೆ ಬಾಡಿಗೆಯನ್ನ ನೀಡ್ತಾ ಇದ್ದ ಬೈಕ್ಗಳು. ಇವಿ ಕಂಪನಿಯ ಅಡ್ಮಿನ್ ಹರೀಶ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಇವಿ ಗಾಡಿಗಳನ್ನ ಪಾರ್ಕ್ ಮಾಡೋಕೆ ಈ ಜಾಗವನ್ನ ತಗೊಂಡಿದ್ವಿ. ಡೈಲಿ ಕೆಲಸ ಮುಗಿದ ಮೇಲೆ ಇಲ್ಲಿ ಪಾರ್ಕ್ ಅನ್ನ ಮಾಡ್ತಾ ಇದ್ವಿ. ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ, ಯಾರೋ ಬೇಕಂತಾನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸುಮಾರು 350ಕ್ಕೂ ಹೆಚ್ಚು ಗಾಡಿಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನು ಪೊಲೀಸ್ ಠಾಣೆ ದೂರು ನೀಡಲು ಈಗಾಗಲೇ ಕಂಪನಿ ಅಡ್ಮಿನ್ ನಿರ್ಧಾರವನ್ನ ಮಾಡಿರುವಂಥದ್ದು. ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೆ ಕಂಪನಿ ಅಡ್ಮಿನ್ ನಿರ್ಧಾರವನ್ನ ಮಾಡಿದ್ದಾರೆ. ಬೇಕಂತಾನೆ ಮಾಡಿದ್ದಾರೆ ಅಂತ ಹೇಳಿ ಅಡ್ಮಿನ್ ಹೇಳಿರುವಂಥದ್ದು. ಇನ್ನು ಈ ರೀತಿ ಯಾವತ್ತೂ ಕೂಡ ಆಗಿರಲಿಲ್ಲ, ಯಾರೋ ಬೇಕಂತಾನೆ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೆ ಕಂಪನಿ ಈಗ ನಿರ್ಧಾರವನ್ನ ಮಾಡಿರುವಂಥದ್ದು. ಇವಿ ಗಾಡಿಗಳನ್ನ ಪಾರ್ಕ್ ಮಾಡೋಕೆ ಈ ಜಾಗವನ್ನ ತಗೊಂಡಿದ್ವಿ. ಇವಿಸ್ ಕಂಪನಿಯ ಅಡ್ಮಿನ್ ಹರೀಶ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಡೈಲಿ ಕೆಲಸ ಮುಗಿದ ಮೇಲೆ ಇಲ್ಲಿ ಪಾರ್ಕ್ ಅನ್ನ ಮಾಡ್ತಾ ಇದ್ವಿ. ಝೊಮ್ಯಾಟೊ, ಜೆಪ್ಟೋ ಬಾಡಿಗೆಯನ್ನ ಕೊಡ್ತಿದ್ವಿ. ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ, ಯಾರೋ ಇಲ್ಲಿ ಬೇಕಂತಾನೆ ಮಾಡಿದ್ದಾರೆ ಅಂತ ಹೇಳಿ ಅಡ್ಮಿನ್ ಹರೀಶ್ ಮಾಹಿತಿಯನ್ನ ತಿಳಿಸಿರುವಂಥದ್ದು.